quite high. So the winter obviously not. Maybe around 30 to 40% hike could be better for them. But I don't think so. It's sufficient. So Bhavesh thinks 20 to 30 to 40% hike is essential. The Karnataka government at the moment is not responding to a protest. Do you have any message to the government? Yeah, for the government, I would suggest that there are so much of funds flowing in and flowing out. So maybe you can give it to the government hospitals. You can improve the infrastructure. You can develop the equipments. There are so many new equipments which our government and our government hospital doesn't have. So the people are middle class people. If you go to middle class people, ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಯಾರ್ಯಾರಿದ್ದಾರೋ ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡು ಡಾಕ್ಟರ್ ಹತ್ರ ಬಂದು ಮೀಟ್ ಮಾಡಿ ಅವ್ರು ಮಾತಾಡ್ಬಿಟ್ಟು ಅವ್ರ ಹತ್ರ ಬಂದು ಅವ್ರಿಗೆ ಏನೇನು ಬೇಕೋ ಸರ್ಟಿಫಿಕೇಶನ್ ಮಾಡಿಬಿಟ್ಟು ತಕ್ಷಣ ಕೆಲಸಕ್ಕೆ ಹೋಗಿ ಅಂತ ಹೇಳ್ಬೇಕು ಸರ್. ಡಾಕ್ಟರ್ಗಳು ಇಲ್ಲಿ ಸ್ಟ್ರೈಕಲ್ಲಿ ಕುಂತಿದ್ದಾರೆ, ಅದರಿಂದ ಭಾಳ ಕೊರತೆ ಆಗ್ತಾ ಇದೆಯಾ? ತುಂಬ ಕೊರತೆ ಆಗ್ತಾ ಇದೆ ಸರ್. ಡಾಕ್ಟರ್ಗಳು ಬಂದು ನೋಡ್ತಾನೆ ಇಲ್ಲ. ಇನ್ನು ಕೊರತೆ ತುಂಬ ಪೇಷೆಂಟ್ಗಳು ತುಂಬ ಅವಸ್ಥೆ ಬೀಳ್ತಾರೆ. ನೋವು ಅನುಭವಿಸ್ತಿರೋದು ಯಾರು? ನಾವೇ ಸರ್. ನಾವು ಪೇಷೆಂಟೇ ಅನುಭವಿಸ್ತಾ ಇರೋದು. ಅವ್ರಿಗೇನು ಸರ್ ಆರಾಮಾಗಿದ್ದಾರೆ ಅವರು. ಎಲ್ಲ ಅವರು ಎಸ್ ಎಲ್ ಕೂತ್ಕೊಂಡು ಆರಾಮಾಗಿದ್ದಾರೆ. ಬಂದು ನೋಡಿದ್ರೆ ಅವ್ರು ಗೌರ್ಮೆಂಟ್ ಎಲ್ಲ ಆರಾಮಾಗಿದ್ದಾರೆ. Actually want to become doctors because if you don't pay them well, why would anyone want to? ಇವಾಗ ಒಂದು ಮನುಷ್ಯನಿಗೆ ಒಂದು ಕೆಮ್ಮತೈತಲ್ವಾ, ಆ ಕೆಮ್ಮದಾಗ ಮನುಷ್ಯನಿಗೆ ಇಷ್ಟು ನೋವಾಗುತ್ತಲ್ಲ. ಒಬ್ಬ ಡಾಕ್ಟರ್ ಇಲ್ಲ ಅಂದ್ರೆ ಏನು ಗೊತ್ತಾ, ಅವ್ರ ಸಂಬಳ ಆಗುತ್ತೆ ಇಲ್ಲ ಅಂತ ಯಾರು ಕೇಳಲ್ಲ. ಎಲ್ಲೋ ಡಾಕ್ಟರ್ ಎಲ್ಲ ಹೋಗಿದ್ದಾನೆ, ಏನು ಹೋಗಿದ್ದಾನೆ, ಅದು ಆ ಥರ ಇದು ಮಾಡ್ತಾರೆ. ಅವ್ರ ಪೇಮೆಂಟ್ ಇದೆಯಾ ಇಲ್ವಾ, ಆಯ್ತಾ. ಒಬ್ಬರು ಸೈತವನ ಬದುಕ ದೇವರು ಒಂದೇ ಡಾಕ್ಟ್ರು ಒಂದೇ ಅಂದ್ಬಿಟ್ಟು ಆಲೋಚನೆ ಮಾಡ್ತಾರೆ. ಅದು ದೇವ್ರಿಗಿನ್ನ ಮೈನ್ ಏನು ಗೊತ್ತಾ, ಒಬ್ಬ ಪ್ರಾಣ ಕೊಡೋನು ದೇವ್ರಿಗಿನ್ನ ಸಂಬಂಧ ಒಬ್ಬ ಡಾಕ್ಟ್ರು. ಅದನ್ನು ಇವಾಗ ಯಾರು ಆಲೋಚನೆ ಮಾಡಲ್ಲ. ಅರ್ಧೋತಾ ಇವಾಗ ಮೈನ್ ಗೊತ್ತಾ, ಎಲ್ಲೋದ ಡಾಕ್ಟ್ರು ಇಲ್ಲ, ಅದು ಪಾಲನೆ ಮಾಡಿ. ಇವಾಗ ನಿಮ್ಮ ಕಷ್ಟ ಯಾರು ಕೇಳ್ತಾ ಇದ್ದಾರಾ? ಯಾರು ಕೇಳಿದ? ಇವಾಗ ನಮ್ಮ ಪಾಪ ನಮ್ಮ ಮಗನಿಗೆ 2 ಕಿಡ್ನಿ ಫೇಲರ್ ಆಗ್ತಿದೆ, ಅದು ಯಾರು ಕೇಳ್ತಾ ಇದ್ದಾರಾ? ಯಾವ MLA ಇಲ್ಲ, ಯಾವ ಚೀಫ್ ಮಿನಿಸ್ಟರ್ ಯಾರೂ ಇಲ್ಲ, ಯಾರೂ ಇಲ್ಲ, ಆಯ್ತಾ. ನಮ್ಮ 25,000 in Bangalore is like you're giving donation to someone and the donation is not enough to complete his survivability. At least 30,000 is minimum for Bangalore, but given postgraduates with 10 to 12 years of hard work and experience, even 30,000 is merely less than half the amount which they should deserve. That's what I think. So 30,000 for any common man to run their life, to probably live a decent life, and for doctors with so much of hard work, says ಹೌದು. ದೇವರು ಒಂದೇ, ಡಾಕ್ಟ್ರು ಒಂದೇ, ಆಯ್ತಾ. ಬೇರೆ ಮುಂದೆ ಮಾತಾಡೋಕೆ ನಮ್ಗೆ ಅವಶ್ಯಕತೆ ಇಲ್ಲ. ಏನು ಗೊತ್ತಾ, ದೇವರಿಗೆ ಮುಖ್ಯ, ಅರ್ಥ ಆಯ್ತಾ. ಅದನ್ನ ಆಲೋಚನೆ ಮಾಡ್ಕೊಂಡ್ರೆ ಕೊಡಬೇಕು ಅನ್ಕೊಂತೀನಿ. ನಾನು ತಿಳ್ಕೊಂಡಿರೋ ಥರ 75 1 ಲಕ್ಷ ಇರ್ಬೋದು ಸರ್ ಬ್ಯಾಂಗ್ಳೂರ್ ಒಳಗಡೆ. ಅಷ್ಟಿಲ್ಲದೆ ಪ್ರಯೋಜನ ಇಲ್ಲ. ಅಷ್ಟು ವರ್ಷ ಓದಿ ಏನು ಮಾಡ್ಬೇಕು ಹೇಳಿ. SLC ಓದ್ಬಿಟ್ಟು ಅವ್ರಿಗೆ ಈಗ 10,000 20,000 ದುಡಿತಾ ಇರೋಲ್ಲ. ನಿಮ್ಮಂತವ್ರು ಅಷ್ಟು ಕಷ್ಟ ಬಿದ್ದು ಓದಿರುವಾಗ ಪ್ರಯೋಜನ ಏನು ಹೇಳಿ. MBBS ಮಾಡಿದವ್ರಿಗೆ 15,000, MD ಮಾಡಿದವ್ರಿಗೆ 25,000, ಸೂಪರ್ ಸ್ಪೆಷಾಲಿಟಿ ಮಾಡಿದವ್ರಿಗೆ 30,000. ಇದು ಎಲ್ಲಾದ್ರೂ ನ್ಯಾಯ ಅನಿಸ್ತಾ ಇದೆ? ಇಲ್ಲ ಸರ್, ಇದು ಸರ್ಕಾರ ಮಾಡ್ತಾ ಇರೋದು ದೊಡ್ಡ ತಪ್ಪು ಸರ್. ಸರ್ಕಾರಕ್ಕೆ ಒಂದು ಮಾತು ಏನು ಹೇಳ್ತೀರಾ ನೀವು? ಏನಿಲ್ಲ ಸರ್, ಇಂಥ ಸೌಲಭ್ಯಗಳೆಲ್ಲ ಸರ್ಕಾರರು ಸರಿಯಾಗಿ ಸರ್ಕಾರಿ ಡಾಕ್ಟರ್ಗಳು ಸರಿಯಾಗಿ ಸೌಲಭ್ಯ ಕೊಟ್ಟರೆ ಅವ್ರು ಸಾರ್ವಜನಿಕರು ಸೇವೆ ಮಾಡೋಕ್ಕೆ ತಯಾರಾಗಿದೆ. ಒಂದು ವೇಳೆ ಈ ಥರ ಡಾಕ್ಟರ್ಗಳು ಸ್ಟ್ರೈಕಲ್ಲಿ ಕುಂತ್ರೆ ಎಲ್ಲ ಪೇಷಂಟ್ಸ್ ಪ್ರೈವೇಟ್ಗೆ ಹೋಗಿ ತೋರಿಸ್ಕೊಳಕ್ಕಾಗುತ್ತಾ? ಇಲ್ಲ ಸರ್, ಆ ಸೌಲಭ್ಯ ಯಾವ ದೇಶದಲ್ಲೂ ಇರೋಕ್ಕಾಗಲ್ಲ. ಫೈನಲ್ ಆಗಿ ಕೊರತೆ ಆಗ್ತಿರೋದು ಯಾರಿಗೆ? ಸಾರ್ವಜನಿಕರಿಗೆ. ಹೌದಾ? ಹೌದು. ಇದಕ್ಕೆ ಸರ್ಕಾರದೇ ದೊಡ್ಡ ತಪ್ಪು ಸರ್. ಅವ್ರು ವೈದ್ಯಕೀಯ ಶಿಕ್ಷಣ ಅವರು ಬೇಗ ತಗೋಬೇಕಿದೆ ಆ್ಯಕ್ಷನ್. How much do you think postgraduate maybe should get paid? I wouldn't want to put a number because I don't really know. And also, you did mention something about running low on sleep. I totally think something needs to be done about that because you don't want sleep-deprived doctors holding the scalpel. As simple as that. But yeah, I mean, I'm all for doctors getting paid a lot because it's not so much for me the number of hours you put in, but the impact that you guys have. Any message you want to give the government with respect to this? Yeah, I mean, respect what needs. ಪ್ರತಿಯೊಬ್ಬ ಮನುಷ್ಯನಿಗೂ ಜೀವದಾನ ಮಾಡೋಂಥ ಒಂದು ವೃತ್ತಿಲಿದ್ದೀರ. ನಿಮ್ಗೆ ಬೇಕಾದಂಥ ಫೆಸಿಲಿಟಿ ಇರ್ಬೋದು ಮತ್ತು ಇನ್ನೊಂದು ಇರ್ಬೋದು, ಕೊಡಬೇಕಾದಂಥ ಗೌರ್ಮೆಂಟ್ ಕರ್ತವ್ಯ ಅದು ಖಂಡಿತ ಕೊಡಲೇಬೇಕು. ಏನಕ್ಕಪ್ಪ ಅಂತಂದ್ರೆ ಒಬ್ಬ ಅವರು ಹೈಯರ್ ಎಜುಕೇಷನ್ ಹೈಯರ್ ಪೋಸ್ಟಲ್ಲಿ ಇರ್ತಾರಲ್ವ, ಅವ್ರ ಮನೆ ಹತ್ರ ಕಾಯಂಥ ಒಂದು ಸೆಕ್ಯೂರಿಟಿಗೂ ಅವ್ರದ್ದೇ ಆದಂಥ ಒಂದು ಫೆಸಿಲಿಟಿ ಕೊಟ್ಟಿರ್ತಾರೆ. ಗೌರ್ಮೆಂಟ್ ಕಡೆಯಿಂದ ಸೆಕ್ಯೂರಿಟಿ ಕೊಟ್ಟು ಬೇರೆ ಪರ್ಸನಲ್ ಇಟ್ಕೊಂಡಿರ್ತಾರೆ, ಅವ್ರಿಗೆ ಅಂತ ವೆಹಿಕಲ್ಸ್ ಇರ್ಬೋದು, ಇನ್ನೊಂದು ಮತ್ತೊಂದು ಎಲ್ಲ ಕೊಟ್ಟಿರ್ತಾರೆ, ಜೊತೆಗೆ ಸಂಬಳ ಇರುತ್ತೆ. ಆದರೆ ನೀವು ಮಾಡ್ತಾ ಇರೋ ವೃತ್ತಿಗೆ ನಿಮ್ಗೆ ಕೊಡ್ತಾ ಇರೋಂಥ ಸಂಬಳ ಖಂಡಿತ ಸಾಲಲ್ಲ. ಯಾಕೆಂದರೆ ಇವತ್ತು ಒಂದು ಪೆಟ್ರೋಲ್ ಬೆಲೆ ಇರ್ಬೋದು, ಒಂದು ತರಕಾರಿ ರೇಟ್ ಇರ್ಬೋದು, ಒಂದು ಮನೆ ಬಾಡಿಗೆ ಇರ್ಬೋದು, ಪ್ರತಿಯೊಂದೂ ಎಲ್ಲ ಜಾಸ್ತಿ ಆಗ್ತಾ ಇದೆ. ಆದರೆ ನಿಮ್ಗೆ ಬರೋಂಥ ಒಂದು ಸಂಬಳ ಇರ್ಬೋದು, ಅಲ್ಲೇ ನನಗೆ ಮ್ಯಾನೇಜ್ ಆಗ್ತಾ ಇಲ್ಲ. So I guess the strike is about that people are not getting the right amount of stipend. I think it's very less because what is the amount that you're getting? 25,000. So 25,000, I think, any which ways after graduating from the medical profession, what we have heard is that the salary is not enough. And if you don't want people to be motivated enough to join this profession, see why people like us, we end up becoming investment bankers because the money is a drag. If you want people to go into that industry and be more motivated,
motivated enough to, and not leave government medical colleges and join private medical colleges. ನೋಡ್ಕೊತಾರೆ, ಚೆನ್ನಾಗಿ ನಮ್ಗೆ ಹೇಳಿದ್ರು. ECG ಮಾಡಿಸಿ, ಇವತ್ತು ಹೋದ್ರೆ ಹಾರ್ಟ್ ಮಾಡಿಸ್ಕೊಂಡ್ರು, ತಿರ್ಗಾ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ರು, ಇದೆಲ್ಲ ಮಾಡಿಸಿದ್ದೀನಿ. ಡಾಕ್ಟ್ರುಗಳು ಇಲ್ಲ ಅಂತ ನಾವು ಬದುಕಲ್ಲ ಸರ್, ಅವ್ರು ಇರಬೇಕು. ಇಸ್ ಗಾಡ್ ಆಫ್ ದಿ ವರ್ಲ್ಡ್. ವೈದೇಹಿ ನಾರಾಯಣ ಅಂತ ಭಗವದ್ಗೀತೆಯಲ್ಲಿ ಬರ್ದವ್ರೆ. ಯಾರು? ಕೃಷ್ಣ ಪರಮಾತ್ಮ. ಗೊತ್ತಲ್ಲ ಭಗವದ್ಗೀತೆ, ಏನೋ ಅದರಲ್ಲಿ ನಾರಾಯಣ ಅಂದರೆ ದೇವರು. ಅವ್ರು ಬಿಟ್ಟರೆ ನೀವೇ, ಯಾರು ಹೇಳಿ? ರೀಬರ್ತ್ ಕೊಡೋದು ನೀವೇ. ನೆಕ್ಸ್ಟ್ ದೇವರು. ಇವೆರಡೂ ಇಲ್ಲ ಅಂತ ನಾವು ಮೇಲೆ ಎಮ್ಲೋಗಕ್ಕೆ ಅದು ಹೇಳೋಂಗಿಲ್ಲ. ದಟ್ ಈಸ್ ಎಲ್ಲರಿಗೂ ಒಳ್ಳೇದಾಗು. ನೀವಿಲ್ಲ ಅಂದ್ರೆ ನೋಡಿ, 2 ದಿವಸದಿಂದ ಬರ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ. ನಿಖಿಲ್ ಇವತ್ತು ಪಾಪ ಅಡ್ಮಿಷನ್ಗೆ ಬರ್ಕೊಡ್ತೀನಿ ಅಂದರೆ ಕಾರ್ ಸೋಮವಾರದಿಂದ ಏನು ಸೋಮವಾರ ಡೇಟ್ ಕೊಡೋದಕ್ಕೆ ನಂಗೆ ಗ್ರಾಚಾರಕ್ಕೆ ಸ್ಟ್ರೈಕ್ ಆಗೋದು. ಏನು ಮಾಡಲಿ ಸರ್? ಸೊ ಹೌದು, 1 lakh ಕೊಟ್ಟರು ಮೋಸ ಅಲ್ಲ. ಸೌದಿಗೆಲ್ಲ ಎಲ್ಲ ಕೊಡ್ಬೋದು, 1 lakh ಕೊಡ್ಬೇಕು, ಎಲ್ಲ ಮಾಡ್ಬೋದು. ಇಲ್ಲ ಸರ್ಕಾರ ಸ್ವಲ್ಪ ಕಂಡಕ್ಟ್ ಕೊಡಬೇಕು. ನಾವು ಪಬ್ಲಿಕ್ಕು ಬಡವರು, ನಾವು ಓಟ್ ಕೊಟ್ಟಿದ್ದೀವಿ. ನಾವು ದ ರೈಟ್ ಆಫ್ ದಿ ಪವರ್ ಆಫ್ ದಿ ವೋಟ್ ಮೈಂಡ್ ಕಾನ್ಫಿಡೆನ್ಸ್. ಇದಿಲ್ಲ ಅಂದರೆ ಏನಾಗಲ್ಲ. ಈ ಸರ್ಕಾರ ಕ್ರಮಗಳಿಂದ ಬೇಜಾರಾಗಿರೋ ಕೆಲವು ಪ್ರತಿಭಾವಂತ ವಿದ್ಯಾರ್ಥಿಗಳು ನಿಮ್ಮ ಪ್ರಕಾರ ಬೇರೆ ದೇಶಗಳಿಗೆ ಹೋಗ್ತಿದ್ದೀರಾ? ಹೌದು ಹೌದು, ಯಾಕಂದ್ರೆ ಇಲ್ಲಿದ್ರೆ ಯಾಕೆ ನಮ್ಮ ಮನೇಲಿ ಊಟ ಚೆನ್ನಾದ ನಾವು ಹೋಟ್ಲಿಗೆ ಅನ್ಕೋಬೇಕು. ಇಟ್ ಇಸ್ ಬ್ಯಾಡ್. ಇಲ್ಲಿಲ್ಲ ಅಂದ್ರೆ ಅಲ್ಲಿ ಹೋಗ್ತಾರೆ, ಅಮೆರಿಕ, ಲಂಡನ್ನು.